ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಉದ್ದಿನ ಕಡುಬು ಮಾಡೋಣ ಇವತ್ತು. ಅದಕ್ಕೆ ನಾನು ಒಂದು ಪಾವ್ ಆಗೋಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, ನಮ್ಮ ಮನೇಲಿ ನಾವು ಉದ್ದಿನ ಕಾಳು ಉಪಯೋಗಿಸ್ತೀವಿ. ಉದ್ದಿನ ಕಾಳು ಉಪಯೋಗಿಸೋದ್ರಿಂದ ಉದ್ದಿನ ಕಾಳನ್ನ ತೊಳೆದು ಒಂದು 3-4 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಅದನ್ನ ರುಬ್ಬಿ ಅದಕ್ಕೆ 1/4 ಪಾವ್ ಆಗೋಷ್ಟು ರವೆ ಸೇರಿಸಿದ್ದೀನಿ. ನಾನಿವಾಗ ಹಿಟ್ಟನ್ನು ರುಬ್ಬಿ ರವೆನೂ ಸೇರಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಲೆಂತಿ ಪ್ರೋಸೆಸ್ ಆಗುತ್ತೆ ಅಂತ ಹಿಟ್ಟು ರುಬ್ಬಿರೋದೆಲ್ಲ ತೋರಿಸಿಲ್ಲ. ಆ ಹಿಟ್ಟಿಗೆ ಇವಾಗ ಕಡಲೆಬೇಳೆ ಜೊತೆಗೆ ಜೀರಿಗೆ ಮತ್ತು ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಂಗು ಮತ್ತು ಉಪ್ಪು ಇದಿಷ್ಟನ್ನು ಹಾಕಿ ರಾತ್ರಿ ಫರ್ಮೆಂಟ್ ಆಗಕ್ಕೆ ಬಿಟ್ಬಿಡೋಣ. ಕಡಲೆಬೇಳೆ ನೆನೆಸಿ ಹಾಕಬೇಕು ಅಂತೇನಿಲ್ಲ, ತೊಳೆದು ಹಾಕಿದ್ರೆ ಹಿಟ್ಟು ಜೊತೆಗೆ ನೆಂದ್ಕೊಂಡ್ಬಿಡುತ್ತೆ. ಅದು ರಾತ್ರಿ ಹಾಕೋದ್ರಿಂದ ಬೆಳಗ್ಗೆ ಹೊತ್ತಿಗೆ ನೆಂದು ಹೋಗಿರುತ್ತೆ. ನೋಡಿ, ಬೆಳಗ್ಗೆ ಈ ಥರ ಆಗಿದೆ ಹಿಟ್ಟು. ಅದಕ್ಕೆ ನಾವು ಕಾಯಿನ ಒಂಚೂರು ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ಳೋಣ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನು ಹಾಕೊಳ್ಳಿ, ಇಲ್ಲ ಸಬ್ಬಸಿಗೆ ಸೊಪ್ಪು ಇಷ್ಟಪಡ್ತೀರಾ ನೀವು ಅಂತಂದ್ರೆ ಅದನ್ನು ಹಾಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮನೆಲ್ಲರೂ ಸಬ್ಬಸಿಗೆ ಸೊಪ್ಪು ತಿನ್ನಲ್ಲ, ಹಾಗಾಗಿ ನಾನು ಹಾಕ್ತಾ ಇಲ್ಲ. ಈ ಥರ ಹಾಕಿದ್ರೆ ನಮ್ಮ ಹಿಟ್ಟು ರೆಡಿ ಆಗುತ್ತೆ. ನೀವು ಮಾಮೂಲಿ ನಿಮ್ಮ ಮನೇಲಿ ಇಡ್ಲಿ ಹಿಟ್ಟು ಮಾಡ್ಕೊಳ್ತೀರಲ್ವಾ, ಬರೀ ಪ್ಲೇನ್ ಇಡ್ಲಿ ತಿನ್ನಕ್ಕೆ ಬೇಜಾರು ಆಗೋರಿಗೆ ಇದು ತುಂಬ ಚೆನ್ನಾಗಿ ಅನ್ಸುತ್ತೆ. ನಮ್ಮ ಮನೇಲಿ ನನಗೆ ಬೇಜಾರು ಅನಿಸ್ದಾಗಲೆಲ್ಲ ನಾವು ಇದೇ ಥರ ಮಾಡ್ಕೊಳ್ತೀವಿ. ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಂತೂ ಕಾಳುಮೆಣಸು ಜೀರಿಗೆ ಎಲ್ಲ ತುಂಬ ಒಳ್ಳೆಯದು. ಮಧ್ಯೆ ಮಧ್ಯೆ ಬಾಯಿಗೆ ಕಾಳುಮೆಣಸು ಸಿಗ್ತಾ ಇದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ತಿನ್ನಕ್ಕೆ. ಟ್ರೈ ಮಾಡಿ ನೋಡಿ. ನಾನು ಆ ಹಿಟ್ಟನ್ನು ಬಾಳೆ ಎಲೆ ಸ್ಕ್ವೇರ್ ಕಟ್ ಮಾಡಿಕೊಂಡು ಅದರೊಳಗೆ ಹಾಕಿ ಸ್ಟೀಮರಲ್ಲಿ 10 ನಿಮಿಷ ಮುಂಚೆನೇ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನಾವು ಆ ಥರ ಮಾಡೋದ್ರಿಂದ ಹಿಟ್ಟು ಅಕಸ್ಮಾತ್ ಹೊರಗೆ ಬಂದ್ರೂ ಅದೆಲ್ಲ ಬೆಂದು ಹೋಗುತ್ತೆ, ತುಂಬ ಹಿಟ್ಟು ವೇಸ್ಟ್ ಆಗಲ್ಲ ಅಂಥೇಳಿ. ಹಿಟ್ಟನ್ನು ನಾವು ಇದಕ್ಕೆ ತುಂಬ ಇಂಪಾರ್ಟೆಂಟ್ ಏನಂದರೆ ಹಿಟ್ಟು ಗಟ್ಟಿ ಇರಬೇಕು. ಉದ್ದಿನಬೇಳೆ ತುಂಬ ನೀರಾಗಿ ರುಬ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ದರೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಬಾಳೆ ಎಲೆಯಲ್ಲಿ ಹಾಕಿದ್ರೆ ಅದು ಹೊರಗಡೆನೂ ಬರಲ್ಲ. ಮಾಮೂಲಿ ಇಡ್ಲಿ ಮಾಡೋದ್ರಿಗಿಂತ ಈ ಥರ ಬಾಳೆ ಎಲೆಯಲ್ಲಿ ಬೇಯಿಸಿ ಮಾಡೋ ಫ್ಲೇವರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದ್ಸರಿ ಬಾಳೆ ಎಲೆ ಇದ್ದಾಗ ಈ ಥರ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಹೇಳ್ತೀರಾ ಹೇಗೆ ಬಂತು ಅಂತ. ಈಗ ಅದಕ್ಕೊಂದು ಮಾಮೂಲಿ ಚಟ್ನಿ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಹುರ್ಗಡ್ಲೆ, ಹುಣಸೆ ಹಣ್ಣು, ಕಾಯಿ ತುರಿ, ಉಪ್ಪು ಇದಿಷ್ಟು ಹಾಕಿ ನೀವು ಮಾಮೂಲಿ ಯಾವ ಥರ ಚಟ್ನಿ ಮಾಡ್ಕೊಳ್ತೀರೋ ಆ ಥರ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡ್ಬೋದು ಅಂತ. ಈಗ ಹೇಗಿದ್ರು ಡಿಸೆಂಬರ್ ಮಂತ್ ಬಂತು, ಇನ್ನೂ ಒಂಥರ ಹೊಸ ರೆಸಿಪಿಗಳು, ಕೇಕ್ ರೆಸಿಪಿ ಅದು ಎಲ್ಲ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈ ಥರ ಒಂದು 25 ನಿಮಿಷ ಬೇಯಿಸ್ಕೋಬೇಕು. ಇದನ್ನು 25ರಿಂದ 30 ನಿಮಿಷ ಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಹಂಗಾದ್ರೆ ರೆಡಿ ಆಗಿರುತ್ತೆ. ಈಗ ಚಟ್ನಿಗೆ ಒಂದು ಒಗ್ಗರಣೆನೂ ಹಾಕಿ ಬಿಸಿ ಬಿಸಿ ಕಡುಬು ಜೊತೆಗೆ ಚಟ್ನಿ ಮೇಲೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ನೀವೇನು ಇಷ್ಟಪಡ್ತೀರೋ ಅದನ್ನು ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ತಿನ್ನಕ್ಕೆ. ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಗಳು ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.